ಯಾಕೆ ಅಳ್ತಾ ಇದ್ದೀರಾ? ವೈ ಆರ್ ಯು ಕ್ರೈಯಿಂಗ್? ಫಸ್ಟು ಆ ಕಣ್ಣೀರು ಒರೆಸ್ಕೊಡಿ. ಡಿಪ್ರೆಷನ್ ಇಂದ ಈಚೆ ಬನ್ನಿ. ನಿಮಗೊಂಚೂರು ಸೆಟ್ ಆಗ್ತಿಲ್ಲ ಆ ಕಣ್ಣೀರು, ಬೇಗ ಒರೆಸ್ಕೊಡಿ. ನೀವ್ ಯಾಕೆ ಅಳ್ತಾ ಇದೀರ ಅಂತ ನನಗೆ ಗೊತ್ತಿಲ್ಲ. ತುಂಬಾ ರೀಸನ್ಸ್ ಇರ್ಬೋದು. ನಿಮ್ ಜೀವನದಿಂದ ಯಾರು ಬಿಟ್ಟು ಹೋಗ್ಬಿಟ್ಟಿರ್ಬೋದು, ಅಥವಾ ಕೆರಿಯರ್ ಬಗ್ಗೆ ಟೆನ್ಷನ್ ಇರ್ಬೋದು. ಏನೋ ಡಿಫ್ರೆಂಟ್ ರೀಸನ್ಸ್ ಇರುತ್ತೆ. ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಓಕೆನಾ? ನಾನ್ ನಿಮ್ಗೆ 100% ಧೈರ್ಯ ಕೊಡ್ತೀನಿ. ನನ್ನ ಕೈಯಲ್ಲಿ ದುಡ್ಡು ಕೊಟ್ಟು ಸಹಾಯ ಮಾಡಕ್ ಆಗದೆ ಇರ್ಬೋದು, ಬಟ್ ಧೈರ್ಯ ಅಂತೂ ಕೊಡಕ್ಕಾಗತ್ತೆ. ಏನೇ ಇದ್ರು ಫೀಲ್ ಫ್ರೀ ಟು ಆಸ್ಕ್. ಕಣ್ಣೀರ್ ಒರೆಸ್ಕೊಂಡ್ರ? ಓಕೆ, ಇವಾಗ ನಾನು ನೀನು ಇಬ್ರು ಮಾತಾಡೋಣ. ಯಾವ್ದಾದ್ರು ಒಂದು ಸೈಲೆಂಟ್ ಆಗಿರೋ ರೂಮ್ಗೆ ಹೋಗಿ ಕುತ್ಕೊಂಡ್ಬಿಡು, ಓಕೆನಾ? ಹೆಡ್ಫೋನ್ಸ್ ಹಾಕೊಂಡು ನಾನು ನೀನಿಬ್ರು ಮಾತ್ರ ಮಾತಾಡೋಣ. ಥರ್ಡ್ ಪರ್ಸನ್ ಯಾರು ಬರೋದ್ ಬೇಡ. ಏನಾಯ್ತು? ಅಳೋದ್ರಿಂದ ಏನು ಯೂಸ್ ಇಲ್ಲ, ಆಯ್ತಾ? ನೀನ್ ಅಳೋದ್ರಿಂದ ನೀನ್ ಕಣ್ಣೀರ್ ವೇಸ್ಟ್ ಆಗತ್ತೆ, ಕಣ್ಣು ಕೆಂಪಾಗತ್ತೆ, ಮುಖ ಊದ್ಕೊಳ್ಳುತ್ತೆ ಅಷ್ಟೇ. ನೀನ್ ಯಾರಿಗೋಸ್ಕರ ಅಳ್ತಾ ಇದೆಯೋ ಅವ್ರಲ್ಲಿ ನೆಮ್ಮದಿಯಾಗಿ ಇದ್ದಾರೆ, ಓಕೆನಾ? ಒಂದ್ ವೇಳೆ ನೀನ್ ಕೆರಿಯರ್ ಅಲ್ಲಿ ಸಕ್ಸಸ್ ಆಗಿಲ್ಲ ಅಂತ ಏನಾರು ಅಳ್ತಾ ಇದ್ರೆ ಅದಕ್ಕೆ ಸೊಲ್ಯೂಷನ್ ಹುಡ್ಕು. ನಾನು ಹೆಂಗ್ ಸಕ್ಸಸ್ ಆಗೋದು ಏನು ಅಂತ. ಪ್ರಾಬ್ಲಮ್ ಸಾರ್ಟ್ ಔಟ್. ನಾವ್ ಹತ್ಕೊಂಡ್ ಕುತ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗತ್ತಾ? ಇಲ್ಲ ತಾನೆ. ನಾವ್ ಅದಕ್ಕೆ ಏನಾದ್ರು ಸೊಲ್ಯೂಷನ್ ಹುಡ್ಕಿದ್ರೆ ಮಾತ್ರನೇ ಪ್ರಾಬ್ಲಮ್ ಸಾಲ್ವ್ ಆಗೋದು. ಈಗ ನಾವೊಂದು ಎಕ್ಸಾಮ್ ಇದೆ ಅನ್ಕೊಳ್ಳೋಣ. ಅಯ್ಯೋ ನಾಳೆ ಎಕ್ಸಾಮ್ ಬರ್ತಾ ಇದೆ ಅಂತ ಹತ್ಕೊಂಡ್ ಕುತ್ಕೊಂಡ್ಬಿಟ್ರೆ 100% ಫೇಲ್ ಆಗ್ತೀವಿ. ಬಟ್ ಆ ಎಕ್ಸಾಮ್ ಹಿಂದಿನ ದಿನ ನಾವು ಚೆನ್ನಾಗಿ ಪ್ರಿಪೇರ್ ಆಗ್ಬಿಟ್ಟು ಹೋಗಿ ಎಕ್ಸಾಮ್ ಹಾಲ್ ಅಲ್ಲಿ ಕುತ್ಕೊಂಡು ಎಕ್ಸಾಮ್ ಬರೆದ್ರೆ 100% ಪಾಸ್ ಆಗ್ತೀವಿ. ಸೊ ಓದೋದೇ ಸೊಲ್ಯೂಷನ್. ಆ ತರ ನಿಮ್ ಜೀವನದಲ್ಲಿ ಡಿಪ್ರೆಷನ್ ಇಂದ ಈಚೆ ಬರ್ಬೇಕಂದ್ರೆ ಏನೋ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಅದನ್ನ ಫಸ್ಟ್ ಹುಡುಕಿ. ಕಣ್ಣೀರೆಲ್ಲ ಸೆಟ್ ಆಗಲ್ಲ ನಿಮ್ಗೆ. ಯೋರ್ ಲಯನ್, ಓಕೆ? ನೀವು ನನ್ನನ್ನ ಒಂದು ಅಣ್ಣನಾಗಿ ನೋಡ್ತಿರೋ, ತಮ್ಮನಾಗಿ ನೋಡ್ತಿರೋ, ಫ್ರೆಂಡ್ ಆಗಿ ನೋಡ್ತಿರೋ, ಮಗನಾಗಿ ನೋಡ್ತಿರೋ, ನಿಮ್ ಇಷ್ಟ. ಬಟ್ ಏನೇ ಕಷ್ಟ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಧೈರ್ಯ ಅಂತೂ ನಾನು ಕೊಡ್ತೀನಿ. ದುಡ್ಡು ಕೊಟ್ಟು ಸಹಾಯ ಮಾಡೋ ಶಕ್ತಿ ನನ್ನ ಹತ್ರ ಇಲ್ಲ, ಬಟ್ ಧೈರ್ಯ ಅಂತೂ ಕೊಡೋ ಶಕ್ತಿ ಇದೆ. ತಲೆ ಜಾಸ್ತಿ ಕೆಡಿಸ್ಕೊಳ್ಳೋದ್ರಿಂದ ನಿಮಗೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಸೊ ಪ್ರಾಬ್ಲಮ್ ಸಾಲ್ವ್ ಆಗಕ್ಕೆ ನಾನು ಏನ್ ಮಾಡ್ಬೇಕು ಅನ್ನೋದು ಸೊಲ್ಯೂಷನ್ ಹುಡ್ಕಕ್ ಸ್ಟಾರ್ಟ್ ಮಾಡಿ. ಈಗ ಸಾಕು, ಹತ್ಕೊಂಡ್ ಕೂತಿದ್ದಿದ್ ಸಾಕು ಇಷ್ಟೊತ್ತು. ಈ ವಿಡಿಯೋ ನೀವು ನೋಡಕ್ ಬಂದಿದ್ದೀರಾ ಅಂದ್ರೆ ನೀವು ಖಂಡಿತ ನೀವು ಡಿಪ್ರೆಷನ್ ಅಲ್ಲಿ ಇದ್ದಿರ್ತೀರಾ. ಅದಕ್ಕೆ ಈ ವಿಡಿಯೋ ನೋಡಕ್ ಬಂದಿರ್ತೀರಾ. ಏನೋ ಟೈಮ್ ಪಾಸ್ ಮಾಡಕ್ಕಂತೂ ನೀವು ಬಂದಿಲ್ಲ. ಸೊ ನಿಮ್ ಲೈಫಲ್ಲಿ ಒಂದು ಚೇಂಜ್ ಬರುತ್ತೆ. ಆ ದಿನಕ್ಕೋಸ್ಕರ ಕಾಯಿರಿ. ಒಂದಾನೊಂದಿನ, ಖಂಡಿತ ನಾನು ಹೇಳ್ತಾ ಇದೀನಲ್ಲ, ಒಂದಾನೊಂದಿನ ಚೇಂಜ್ ಬಂದೇ ಬರುತ್ತೆ. ನಂಬಿಕೆ ಮಾತ್ರ ಕಳ್ಕೊಬೇಡಿ. ಅಂಡ್ ಸುಮಾರು ಜನ ಡಿಪ್ರೆಷನ್ ಇಂದ ಸೂಸೈಡ್ ಲೆವೆಲ್ಗೆಲ್ಲ ಹೋಗ್ತಾರೆ. ದಯವಿಟ್ಟು ಆ ಕೆಲಸ ಮಾಡಕ್ ಹೋಗ್ಬೇಡಿ, ಓಕೆನಾ? ಸೂಸೈಡ್ ಮಾಡ್ಕೊಂಡ್ರೆ ನೀವೇನೋ ಜೀವ ಕಳ್ಕೊಂಡ್ಬಿಡ್ತೀರಾ. ಒಂದ್ಸಲ ನಿಮ್ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ. ಅಕಸ್ಮಾತ್ ತಂದೆ ತಾಯಿ ವಯಸ್ಸಲ್ಲಿರೋ ನೀವೇನಾದ್ರೂ ಸೂಸೈಡ್ ಮಾಡ್ಕೋಬೇಕು ಅನ್ಕೊಂಡಿದೀರಾ ಅಂದ್ರೆ, ನೀವ್ ಬಿಟ್ಟು ಹೋಗ್ಬಿಟ್ರೆ ನಿಮ್ ಮಕ್ಕಳ ಭವಿಷ್ಯ ಏನಾಗ್ಬೇಕು ಅನ್ನೋದು ಒಂದ್ಸಲಿ ಯೋಚನೆ ಮಾಡಿ. ನಿಮ್ ಮಕ್ಕಳಿಗೆ ಯಾರಿದ್ದಾರೆ ಅನ್ನೋದು ಒಂದ್ಸಲಿ ಯೋಚನೆ ಮಾಡಿ. ಸಾಕು ಇನ್ ಹತ್ತಿದ್ ಸಾಕು. ಅಳೋದನ್ನೆಲ್ಲ ನಿಲ್ಲಿಸ್ಬಿಟ್ಟು, ಡಿಪ್ರೆಷನ್ ಎಲ್ಲ ಮೈಂಡ್ ಇಂದ ತೆಗೆದಾಕ್ಬಿಟ್ಟು ಆರಾಮಾಗಿ ಫೋನ್ ಪಕ್ಕಕ್ಕೆ ಇಟ್ಬಿಟ್ಟು ಮಲ್ಕೊಳ್ಳಿ. ಬೆಳಗ್ಗೆ ಫ್ರೆಶ್ ಆಗಿ ಡೇ ಸ್ಟಾರ್ಟ್ ಮಾಡಿ. ನೆಮ್ಮದಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು ದೇವ್ರ ಹತ್ರ ನಿಮ್ ಕಷ್ಟನೆಲ್ಲ ಹೇಳ್ಕೊಂಡು ನಿಮ್ ಕೆಲಸ ನೀವು ಮಾಡಕ್ ಶುರು ಮಾಡಿ, ಓಕೆನಾ? ಒಂದಾನೊಂದಿನ ಒಳ್ಳೆ ಟೈಮ್ ಬಂದೇ ಬರುತ್ತೆ. ನನ್ನ ನಂಬಿ ಈಗ ಆರಾಮಾಗಿ ಮಲ್ಕೊಳ್ಳಿ, ಓಕೆ? ಅದೆಂತ ದೊಡ್ಡ ಕಷ್ಟ ಬಂದ್ಬಿಡ್ಲಿ, ನಾನಾ ಕಷ್ಟನ ಅಂತ ಎದುರು ನಿಲ್ಬೇಕು, ಹಂಗಿರ್ಬೇಕು. ಗುಡ್ ನೈಟ್. ಚಿಲ್ ಬ್ರೋ, ಜಸ್ಟ್ ಚಿಲ್ ಅಷ್ಟೇ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ಬಿಡಿ. ದಿನ ನೈಟ್ ಬರಕ್ ಟ್ರೈ ಮಾಡ್ತೀನಿ ನಿಮಗ್ ಧೈರ್ಯ ತುಂಬಕ್ಕೆ, ಓಕೆನಾ?